ಮತ್ತೊಂದು ಹೇಳಲಿಕ್ಕಿದೆ ಸರ್. ಹೇಳಿ ಸರ್. ನಮ್ಮದು ನನಗೆ ಪ್ರೋತ್ಸಾಹ ಕೊಟ್ಟ ನಮ್ಮದು ಸಂಸ್ಥೆ ಇದೆ. ಹೇಳಿ. ಅದು ನನ್ನ ಈ ಜನಪದ ಕಲಾಕ್ಷೇತ್ರಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಥವರು ಸರಸ್ವತಿ ಯುವಕ ಮಂಡಲ ಮಲ್ಪೆ. ಮಲ್ಪೆ ಅಲ್ಲಿ 1985ರಿಂದ ನಾವು ಉಡುಪಿ ಯುವಜನ ಮೇಳಕ್ಕೆ ಭಾಗವಹಿಸ್ತೀವಿ. ಅಲ್ಲಿಂದ ಒಂದು 5 ವರ್ಷ ಬ್ರೇಕ್ ಆಯಿತು. ಅನಂತರ ಕಂಟಿನ್ಯೂಸ್ 2000ವರೆಗೆ ನಾನು ಜನಪದ, ಭಾವಗೀತೆ, ರಂಗಗೀತೆ ಇದನ್ನೆಲ್ಲ ಹಾಡಿ ರಾಜ್ಯ ಮಟ್ಟ ತನಕ ಆ ಸಂಸ್ಥೆಯಿಂದ ನಾನು ಸರಸ್ವತಿ ಯುವಕ ಮಂಡಲ ಈಗ ಅದನ್ನು ನಾವು ಇನ್ನು ಜನಪದ ಕಲಾ ತಂಡ ಅಂತ ಮಾಡಿದೆ. ಸರಸ್ವತಿ ಜಾನಪದ ಕಲಾ ತಂಡ ಅಂತ ಕರ್ನಾಟಕದ ಎಲ್ಲ ಕಲಾ ಪ್ರಕಾರಗಳನ್ನು ನಾವು ಅಲ್ಲಿ ಪ್ರದರ್ಶನಕ್ಕೆ ಕೊಡ್ತಾ ಇದ್ದೇವೆ. ನೀವು ವೀರಗಾಸೆ ಇರ್ಬೋದು, ಪೂಜಾ ಕುಣಿತ ಇರ್ಬೋದು, ಡೊಳ್ಳು, ಹೀಗೆ ಮತ್ತೆ ಬೇರೆ ನಮ್ಮ ಈ ಭಾಗದ ತುಳು ಜನಪದ. ಅದೇ ಸರ್, ಹಾಗಾದರೆ ನನಗೂ ತಿಳಿಸ್ಕೊಡಿ, ವೀಕ್ಷಕರಿಗೂ ತಿಳಿಸ್ಕೊಡಿ, ಕರಾವಳಿ ಭಾಗದಲ್ಲಿ ಕಂಗೀಲು ಹೊರತುಪಡಿಸಿ ಮತ್ತೆ ಯಾವ್ಯಾವ ಜನಪದ ಕಲಾ ಪ್ರಕಾರಗಳನ್ನು ಕಾಣ್ಬೋದು ನಾವು ಅಂತ. ಕಂಗೀಲು ಹೊರತುಪಡಿಸಿ ನಾವು ಈ ಕರಾವಳಿ ಭಾಗಕ್ಕೆ ಬಂದರೆ ಸುಳ್ಯ, ಪುತ್ತೂರು ಕಡೆ ಚೆನ್ನು ಕುಣಿತ ಅಂತ ಇದೆ. ಚೆನ್ನು ಕುಣಿತ ಅಂದರೆ ತುಳುವಿನಲ್ಲಿ ಚೆನ್ನು ನಲಿಕೆ. ಚೆನ್ನು ನಲಿಕೆ ಅದು ಭಾಳ ಆ ಕಡೆ ಯಾವುದು ಸುಳ್ಯ ಕಡೆ ಈಗಲೂ ಪ್ರಚಲಿತದಲ್ಲಿದೆ. ಅಲ್ಲಿ ಅದು ಚೆನ್ನು ಅಂದರೆ ಅದರ ಹಿನ್ನೆಲೆ ಹೋದರೆ ಚೆನ್ನು ಅಂದರೆ ಚೆಲುವೆ ಅಂತ. ಚೆಲುವೆ ಕುಣಿತ ಅಲ್ಲ, ಅವಳು ಏನು ಮಾಡ್ತಾರೆ, ಈ ಮಕ್ಕಳಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಯಾವುದು ಡಾಕ್ಟ್ರು ಅದು ಇದು ಏನು ಇರಲಿಲ್ಲ, ಅವರು ದೈವಾಂಶ ಸಂಭೂತೆ ಯಾರು ಚೆನ್ನು. ಆ ಚೆನ್ನು ಮನೆಗೆ ಹೋಗಿ ಆ ಹುಷಾರಿಲ್ಲದ ಮಕ್ಕಳನ್ನು ಆಡಿಸಿದಾಗ ಆ ಮಕ್ಕಳಲ್ಲಿರುವ ರೋಗ ರುಜಿನೆಲ್ಲ ಹೊರಡು ಹೋಗ್ತದೆ ಅನ್ನುವಂಥ ನಂಬಿಕೆ ಜನಪದರದ್ದು. ಹಾಗೆ ಅದನ್ನು ನಾವು ಇಲ್ಲಿ ಕರಾವಳಿ ಭಾಗದಲ್ಲಿ ನಾನು ಹೆಚ್ಚಾಗಿ ಅದನ್ನು ಮಾಡಿಸ್ತೇನೆ. ಯಾಕಂದ್ರೆ ಅದು ಬಹಳ ಒಳ್ಳೆ ಹಾಡು. 1-2 ಸೊಲ್ಲು ಹೇಳ್ಬೋದಾ? ಹೇಳ್ತೀನಿ. ಲೇ 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 ಚೆನ್ನು ಲೇಲ ಲೇ 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 ಚೆನ್ನು ಲೇಲ ಲೇ 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 ಮಾಯಿದ ಪುಣ್ಣಮೆಡು ಚೆನ್ನು ಮಾಯಡು ಪೋತಲು ಸುಗಿದ ಪುಣ್ಣಮೆಡು ಚೆನ್ನು ನಟು ಬರುವಲು ಪುಟ್ಟು ನೋಲ್ಗಲೆ ಚೆನ್ನು ಬಲತಿ ನೋಲ್ಗಲೆ ಪುಟ್ಟು ಬಡಕಾಯಿ ದೆತ್ತಿಯಾನು ತೆನಕಾಯಿ ಲೇ 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 ಚೆನ್ನು ಲೇಲ ಲೇ 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 ಚೆನ್ನು ಲೇಲ ಲೇ ಲೇ ಲೇ. ಹೀಗೆ ಅದು ಮುಂದುವರ್ತದೆ. ದೊಡ್ಡ ಹಾಡು ಜನಪದ ಆ ಭಾಗದ್ದು. ಮತ್ತೊಂದು ಈ ಆಷಾಢ ಮಾಸ ಆಟಿ ತಿಂಗಳಲ್ಲಿ ಆಟಿ ಕಳಂಜ ಅಂತ ಒಂದು ಬರ್ತದೆ. ಆಟಿ ಕಳಂಜ ಅದೊಂದು ತತ್ರ ಹಿಡ್ಕೊಂಡು ಅದೇ ಸಿರಿ ಎಲ್ಲ ಒಳ್ಳೆ ಮೇಕಪ್ ಎಲ್ಲ ಮಾಡಿಕೊಂಡು ಮನೆ ಹೋಗ್ತದೆ. ಅದು ಸಹ ಮೂಲ ಜನಪದ ಕುಣಿತವೆ. ಅದೇ ಅವರು ಏನು ಮಾಡ್ತಾರೆ, ಆಟಿಯ ಸಂದರ್ಭ ಮಾತ್ರ ಆ ಜನಾಂಗ, ಒಂದು ಜನಾಂಗ ಇದೆ ಮನ್ಸ ಜನಾಂಗ ಅಂತೇಳಿ, ಅವರು ಅಲ್ಲಿ ಮನೆಗೆ ಹೋಗಿ ಇದು ಆಟಿ ಕಳಂಜ ಆ ತಿಂಗಳಲ್ಲಿ ಮಾತ್ರ ಮಾಡ್ತಾರೆ, ಬೇರೆ ಯಾವ ತಿಂಗಳಲ್ಲಿ ಮಾಡೋದಿಲ್ಲ. ಹೌದೌದು, ಅದು ಸಹ ಒಂದು ಮೂಲ ಜಾನಪದ ಅಂತ. ಅದರ 1-2 ಸೊಲ್ಲು. ಕಳಂಜೇನೋ ಕಳಂಜೆ ಏರ ನಮಗೇನೋ ಕಳಂಜೆ ಮಾಯಂದರ ಸುಮಗೆ ಕಳಂಜ ಸುಖತ ಮಾನ್ಯಾಂಡು ಕಳಂಜ ಮಾಯಂದ ಬುಳಕ್ಯಾಂಡು ಪತ್ತು ಕಾಲಾಂಡು ಕಳಂಜ ಪದ್ನಾಜಿ ಪ್ರಾಯೋಡು ಮಾರಿ ನೂಕೋಡು ಕಳಂಜ ಮಾರಿಗು ಜೋಡಾಣೆ ಬೊಣ್ಯ ತಡ್ಡಾಣ ಕಳಂಜ ಪೂಂಜ ಕರ್ತಾಲೆ ಅಕ್ಕಸ ದುಂತೊಂಡೆ ಕಳಂಜಿ ಭೂಮಿ ದಿಷ್ಟಿಪಾಡಿಯೇ ಭೂಮಿ ದುಂತೊಂಡೆ ರಂಜೆ ಆಕಾಶ ದಿಷ್ಟಿಪಾಡಿಯೇ ಆಟಿ 30 ದಿನ ಕಳಂಜೆ ಮಾಮಿ ನಿಲ್ಲಾಲು ಸೋಣ 30 ದಿನ ಕಳಂಜೆ ಮಗಳನ ಬುಡರುಡು. ಈ ಥರ ಪಾಡ್ದನ ಶೈಲಿಯಲ್ಲಿ ಹೋಗ್ತದೆ. ಮತ್ತು ಬೇರೆ ಜನಪದ ಬೇರೆ ಆ ಕಡೆ ಎಲ್ಲ ಇದೆ. ಬೆಳ್ತಂಗಡಿಯಲ್ಲಿ ಒಂದು ಪಿಲಿಪಂಜಿ ಕುಣಿತ ಅಂತ ಇದೆ. ಪಿಲಿಪಂಜಿ ಒಂದು ಹುಲಿ ಮತ್ತೆ ಹಂದಿಯ ಒಂದು ಮುಖಾಮುಖಿ. ಹಾಗೆ ಅದು ಸೌಹಾರ್ದದ ಮುಖ. ಹೌದು. ಮತ್ತೆ ಈ ದೀಪಾವಳಿ ಸಂದರ್ಭದಲ್ಲಿ ಮಹಾಂಕಾಳಿ ಕುಣಿತ ಅಂತ ಮಾಡ್ತಾರೆ. ಅದೊಂದು ಮಕ್ಕಳಲ್ಲಿರುವ ಭಯವನ್ನು ತೆಗೆಯುವಂಥದ್ದು. ಆ ಒಂದು ಹಾಳೆಯಲ್ಲಿ ಆ ಘೋರವಾದ ಮುಖ ಮಾಡಿ ಅದನ್ನು
ಬಲಿಬಲ್ಲ ಮಾಕಾಳಿ ಬಲಿಬಲ್ಲ ಬಲಿಯಂದ್ರ ದೇವರ ತಂಗಾಡಿ ಬಲಿಬಲ್ಲ ಮಾಕಾಳಿ ಬಲಿಬಲ್ಲ ಬಲಿಯಂದ್ರ ದೇವರ ತಂಗಾಡಿ ಈ ಥರ ತೆಂಬರ ಇಟ್ಕೊಂಡು ಮನೆ ಮನೆಗೆ ಹೋಗಿ ಈ ಮಹಾಕಾಳಿ ಕುಣಿತವನ್ನ ಮಾಡ್ತಾರೆ. ಮತ್ತು ಈಗ ದೈವಾರಾಧನೆ, ಸತ್ಯಾರಾಧನೆ, ಅದೆಲ್ಲ ಅಥವಾ ಭೂತಕೋಲ, ಭೂತಕೋಲ ಇದೆಲ್ಲವೂ ಕರಾವಳಿಯ ಸಮೃದ್ಧ ಜಾನಪದ ಕಲೆಗಳು. ಹೌದು ಸರ್, ಹೌದೌದು. ಅಲ್ವಾ? ಆ ಎಲ್ಲ ಕಲೆಗಳ ಮೇಲೂ ತಮ್ಮ ಗಮನ ಇದೆ. ಇದೆ ಇದೆ, ಖಂಡಿತ. ಮುಖ್ಯವಾಗಿ ತಮ್ಮ ಕಲಾ ಪ್ರಕಾರ ಕಂಗೀಲು ಮತ್ತೆ ನಾ ಈಗ ಹೇಳಿದೆ ಚೆನ್ನು ನಲಿಕೆ, ಚೆನ್ನು ನಲಿಕೆ ಅಲ್ವಾ? ಅದು ಬಹಳ ಒಂದು ಆ ಇನ್ಸ್ಟ್ರೂಮೆಂಟ್ ಎಲ್ಲ ಹಾಕಿ ಹಾಡಿದಾಗ ಜನರನ್ನು ಸ್ವಲ್ಪ ಕುಣಿಸ್ತದೆ. ಈ ಜಾನಪದ ಕಲೆಯನ್ನ ಹೊತ್ತುಕೊಂಡು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೀರಿ? ನಾನು ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಡಿಲ್ಲಿಯಲ್ಲಿ, ಅಲ್ಲಿ ನಮ್ಮ ಕಂಗೀಲು ಮತ್ತೆ ಈ ಚೆನ್ನು ಕುಣಿತವನ್ನ ಅಲ್ಲಿ ಕನ್ನಡ ಸಂಘ ದಿಲ್ಲಿಯಲ್ಲಿ ಪ್ರದರ್ಶನ ಮಾಡಿದ್ದೇವೆ. ನಂತರ ಬೆಂಗಳೂರು ಯಾವಾಗಲೂ ವರ್ಷಕ್ಕೆ 1-2 ಸಲ ಅದು ಬರ್ತೇವೆ. ಆಮೇಲೆ ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರ, ಆಮೇಲೆ ಬೇರೆ ಹೀಗೆ ಶಿವಮೊಗ್ಗ, ಆ ಕಡೆ ಸಿರಸಿ, ಕರ್ನಾಟಕದಾಗ ಹೆಚ್ಚಿನ ಜಿಲ್ಲೆಗಳಲ್ಲಿ. ಜಾನಪದ ಜಾತ್ರೆಯಲ್ಲಿ ಭಾಗವಹಿಸಲಿಲ್ವ ತಾವು? ಇಲ್ಲಿ ನಮ್ಮ ಇಲ್ಲೇ ಬಾರ್ಕೂರ್ ಅಂತ ಒಂದು ಊರಿದೆ. ಬಾರ್ಕೂರ್, ಅಲ್ಲಿ ಕಳೆದೊಂದು 5-6 ವರ್ಷದಿಂದ ಒಂದು ದೊಡ್ಡ ಜನಪದ ಜಾತ್ರೆ ಅಂತ ಮಾಡಿದ್ರು. ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸರವರು ಅವರು ಇಲ್ಲಿ ಬಂದಿದ್ರು. ಇಲ್ಲಿ ಈ ಭಾಗದ ಎಲ್ಲ ಕಲಾವಿದರನ್ನು ಕೂಡಿಕೊಂಡು ಅಲ್ಲಿ ಜನಪದ ಜಾತ್ರೆ ಮಾಡಿದ್ದಾರೆ. ಆ ಕಾರ್ಯಕ್ರಮದ ನಿರೂಪಣೆ ನಾನು ಮಾಡಿದ್ದೆ. ಹೌದಾ? ಸಂತೋಷ. ಹೊರದೇಶಗಳಿಗೆ ಏನು ಹೋಗಿಲ್ಲ ನೀವು? ಇಲ್ಲ ಸರ್, ಇಲ್ಲ. ಹೋಗೋ ಪ್ರಯತ್ನ ಮಾಡಲಿಲ್ವಾ ಅಂತ? ಮಾಡಿದ್ದೆ, ಬಟ್ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಆಯ್ತು. ಹಾಗೆ ಅಲ್ಲ, ಸರ್ಕಾರಿ ಯೋಜನೆಗಳಿದ್ದಾವಲ್ಲ ಅಂತ. ಅದರಲ್ಲಿ ಹೋಗ್ಲಿಲ್ಲ. ಸರ್ಕಾರಿ ಯೋಜನೆಯಲ್ಲಿ ಯಾವುದಿಲ್ಲ. ಉದಾಹರಣೆ ಅಕ್ಕ ಇಂತಹ ಕಾರ್ಯಕ್ರಮಗಳೆಲ್ಲ ಬರ್ತದಲ್ಲ, ಅದರಲ್ಲಿ. ಯಾವ ವರ್ಗಕ್ಕೆ ಸೇರ್ತೀರಿ? ನಾವು ಪರಿಶಿಷ್ಟ ಜಾತಿ ಅಲ್ವಾ? ಮತ್ತೆ ನಿಮ್ಗೆ ತಾನೇ ಇರೋದು ಸರ್ಕಾರಿ ಯೋಜನೆಗಳೆಲ್ಲ. ಅದೇ ನಮಗೆ ನಮ್ಮ ಗಮನಕ್ಕೇನೆ ಬರದೆ ಅಲ್ಲೆಲ್ಲ ಅಲ್ಲಿಂದ ಅಲ್ಲಿ ಎಲ್ಲ ಹೋಗ್ತಾ ಇದೆ. ನಮಗೆ ಇಲ್ಲಿಗೆ ಯಾವುದು ಅದರ ಬಗ್ಗೆ ಮಾಹಿತಿಗಳೇ ಸಿಗ್ತಾವಿಲ್ಲ ಸರ್. ಹಾಗೆ ಇಲಾಖೆಯ ವೈಫಲ್ಯ. ಹೌದು. ನಿಜವಾದ ಕಲಾವಿದರನ್ನು ಗುರುತಿಸುವುದಿಲ್ಲ ಹಾಗೆ. ಅಲ್ಲ ಸರ್, 500 ಕಿಲೋಮೀಟ್ರು ದಣಿವು ತಗೊಂಡು ನಾನು ಬಂದರೂ ಇಲ್ಲೂ ಕೂಡ ಅದೇ ಸಮಸ್ಯೆ ಇದೆಯಲ್ಲ ಅಂತ. ನಾನು ನಮ್ಮ ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಭಾಗದ ಸಂಚಾರ ಮಾಡಿದ್ರು ಇದೇ ಸಮಸ್ಯೆ. ಅಲ್ಲಿಂದ ಇರಪ್ಪ ಒಳ್ಳೇದು ಕೇಳ್ಕೊಂಡು ಬರೋಣ ಅಂತ ಇಲ್ಲಿ ಸಮುದ್ರದವರೆಗೂ ಬಂದ್ರು ಇಲ್ಲೂ ಅದೇ ಸಮಸ್ಯೆ. ಅದೇ ಸರ್, ಅಂದ್ರೆ ವ್ಯವಸ್ಥೆಯ ವೈಫಲ್ಯ ಅಲ್ವಾ? ಹೌದು, ಖಂಡಿತ ಖಂಡಿತ ಅಲ್ವಾ? ನಿಜವಾದ ಜನಪದ ಕಲಾವಿದರನ್ನ ಮುಟ್ಟದೇ ಇರೋದು ಸರ್ಕಾರದ ಇಲಾಖೆಯ ವೈಫಲ್ಯ ಅಲ್ವಾ ಇದು? ಹೌದೌದು, ಖಂಡಿತ. ಯಾಕಂದ್ರೆ ನಮಗೆ ಮಾಹಿತಿಯೇ ಇಲ್ಲ. ಇದು ಹೋದವರನ್ನೇ ವರ್ಷ ಅವರನ್ನೇ ಕಳಿಸ್ತಾ ಇದ್ದಾರೆ. ನನಗೆ ತಿಳಿದ ಪ್ರಕಾರ ಯಾರು ವರ್ಷ ಹೋಗ್ತಾರೆ ಅವರನ್ನೇ ಕಳಿಸಿಕೊಡ್ತಾರೆ. ಹಾಗಾಗಿ ಬೇರೆ ಕಲಾವಿದರಿಗೆ ಅವಕಾಶ ಮಾಡ್ಕೊಳ್ತಾ ಇಲ್ಲ. ಸಂಸ್ಕೃತಿ ಇಲಾಖೆಯ ಮಂತ್ರಿಯ ಸೋದರ ಮಾವನ ಮಕ್ಕಳು ಅಂತ ಕಾಣುತ್ತವರೆಲ್ಲ ಹೋದವರನ್ನೇ ಕಳಿಸ್ತಾರೆ. ಅದೇ ಅಲ್ವಾ? ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಹೋಗ್ಲಿ ಬಿಡಿ. ಜನಪದ ಸಿರಿ ಈ ವರ್ಷ ವಿದೇಶದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ, ಅಲ್ಲಿಗೆ ನೀವು ಬನ್ನಿ. ಖಂಡಿತ ಸರ್. ಅಲ್ವಾ? ಹೋಗೋಣ. ನಿಜವಾದ ಕಲಾವಿದರು ಅಥವಾ ಕಲೆಯನ್ನ ಆರಾಧನೆ ಮಾಡ್ತಕ್ಕಂಥ ಜನ ನಿಮ್ಮ ಡೋಂಗಿತನಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳಲ್ಲ ಅನ್ನೋ ಸಂದೇಶವನ್ನ ತೋರ್ಸೋಣ. ಏನಂತೀರಿ? ಖಂಡಿತ ಸರ್. ಅಲ್ವಾ ಸರ್? ನಿಮ್ಮಂಥ ಹಿರಿಯರಿಂದ ಈ ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತೀನಿ. ಈ ಕರ್ನಾಟಕದ ಇಷ್ಟು ವಿವಿಧ ಪ್ರಕಾರದ ಜಾನಪದ ಕಲೆಗಳಿಂದ ಏನು ಪ್ರಯೋಜನ ಆಗ್ಬೋದು ಮನುಷ್ಯನ ಬದುಕಿನಲ್ಲಿ ಅಂತ ತಾವು ಅನ್ಕೊಂಡಿದ್ದೀರಿ? ನನ್ನ ಬಗ್ಗೆ ಸರ್, ನನ್ನದೊಂದು ಅಭಿಪ್ರಾಯ. ಹೌದೌದು. ಜನಪದ ಅಂದರೆ ಹಿಂದಿನ ಹಿರಿಯರು ಮಾಡಿ ಬಂದಂಥ ಒಂದು ಕಲೆ, ಅದು ಉಳಿಸಬೇಕು, ಬೆಳೆಸಬೇಕು. ಅದರಿಂದ ಯಾವುದೇ ನಾವು ಸಂಭಾವನೆಯನ್ನು ಪಡಿಬಾರ್ದು. ಯಾಕಂದರೆ ಅದು ನಮ್ಮ ದಾರಿ ಮಾಡಿಕೊಟ್ಟಿದೆ ಜನಪದ. ಹಾಗಾಗಿ ನಾವು ಅದನ್ನು ಉಳಿಸಬೇಕು, ಬೆಳೆಸಬೇಕು, ಮತ್ತು ಎಲ್ರಿಗೂ ಅದನ್ನು ಕಲಿಸಬೇಕು. ಆ ನಿಟ್ಟಿನಲ್ಲಿ ಜನಪದ ಎಲ್ಲ ರೀತಿಯಲ್ಲೂ ನಮಗೆ ಒಂದು ಪ್ರಯೋಜನ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾನಕಿ ಶಂಕರ್ ದಾಸ್. ಜನಪದದಿಂದ ನಮಗೆ ಇವರಿಂದ ತುಂಬ ಒಳ್ಳೆಯದಾಯಿತು. ಅಂದರೆ ಎಲ್ಲ ಹೆಸರು ಎಲ್ಲ ಬಂದಿದೆ, ತುಂಬ ಪ್ರೋತ್ಸಾಹ ಎಲ್ಲ ಕೊಡ್ತಾ ಇದ್ದಾರೆ. ಯಜಮಾನರು ತುಂಬ ಒಳ್ಳೆ ಇದ್ದಾರೆ, ತುಂಬ ಒಳ್ಳೆ ಇದ್ದಾರೆ. ಬದುಕು ಕೊಟ್ಟಿದೆ. ನಮಗೆ ತುಂಬ ಖುಷಿ ಆಯಿತು. ಅವರು ಈ ಕ್ಷೇತ್ರ ಅಂದರೆ ಬೇರೆ ಬೇರೆ ಕಡೆ ದೂರ ಎಲ್ಲ ಹೋಗಿ ಕಲೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ, ಜಾನಪದವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಮಗಳು ಇಂಜಿನಿಯರ್ ಮಾಡ್ತಾ ಇದ್ದಾಳೆ, ಬೆಂಗಳೂರಲ್ಲಿದ್ದಾಳೆ. ಮತ್ತೆ ಮಗ BCA ಮಾಡ್ತಾ ಇದ್ದಾನೆ. ಹೀಗೆ ನಾವು ಇಬ್ಬರು ಬಹಳ ಒಬ್ಬರನ್ನೊಬ್ಬರು ಅರ್ಥಕೊಂಡು
ಏನೇ ಕಷ್ಟ ಬರಲಿ ಸುಖ ಇರಲಿ ಅದು ಸಮಾನವಾಗಿ ಹಂಚಿಕೊಂಡು ಇದುವರೆಗೆ ದೇವ್ರ ದಯೆಯಿಂದ ಜೀವನ ಸಾಗಿಸ್ತಾ ಇದ್ದೇವೆ. ಅವಳು ಕೂಡ ನನಗೆ ನಾನು ಸಪೋಸ್ 2-3 ದಿನ ಆದರೂ ದೂರದಿಂದ ಬರುವಾಗ ಇದಾದರೂ ತುಂಬ ಸಪೋರ್ಟಿವ್ ಆಗಿ ಏನೇ ಇದು ನೀವು ಹೋಗಿ ಬನ್ನಿ, ಯಾವುದೇ ಇಲ್ಲಿ ತೊಂದರೆ ಆಗೋದಿಲ್ಲ, ನೀವು ಅಲ್ಲಿ ಹೋಗಿ ನಮ್ಮ ಕಲೆಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋಂಥ ಅವಳು ಕೂಡ ನನ್ನನ್ನು ಬಹಳ ಹುರಿದುಂಬಿಸಿ ನಮ್ಮ ಈ ಕ್ಷೇತ್ರಕ್ಕೆ ಬಹಳ ಪ್ರೋತ್ಸಾಹದಾಯಕವಾದ ಮಾತನಾಡಿ ನನ್ನನ್ನು ಹರಿಸ್ತಾ ಇದ್ದಾಳೆ. ನಿಜ. ಈಗ ಉತ್ತರ ಕರ್ನಾಟಕ ಆಗ್ಬೋದು, ಕರಾವಳಿ ಭಾಗ ಆಗ್ಬೋದು, ಅಥವಾ ನಮ್ಮ ಹಳೆ ಮೈಸೂರು ಭಾಗ ಆಗ್ಬೋದು, ತನ್ನದೇ ಆದ ವಿಶಿಷ್ಟ ರೀತಿಯ ಹಲವು ಬಗೆಯ ಜಾನಪದ ಪ್ರಕಾರಗಳನ್ನು ಹೊತ್ತುಕೊಂಡು ನಿಂತಿದೆ. ಇವತ್ತು ಶಾಸ್ತ್ರೀಯವಾಗಿ ಕಲೆ ಅಥವಾ ಕಲಾಕ್ಷೇತ್ರ ಎಷ್ಟೇ ಬೆಳೆದಿದ್ರೂ ಕೂಡ ಎಲ್ಲ ಕಲೆಗಳ ಮೂಲ ಬೇರು ಮೂಲ ತಾಯಿ ಜಾನಪದ ಅಂತ ಕರೀತಾರೆ. ಮತ್ತು ಜಾನಪದವನ್ನು ಕೇಳಿದಾಗ, ಜಾನಪದ ವಾದ್ಯಗಳನ್ನು ಕೇಳಿದಾಗ ನಮ್ಮ ಮನಸ್ಸಿಗಾಗೋ ದೇಹಕ್ಕಾಗೋ ಸಂತೋಷ ಬೇರೆ ಯಾವ ಕಲೆಗಳನ್ನ ಕೇಳಿದ್ರೂ ಆಗೋದಿಲ್ಲ ಅಂತ ಅಲ್ವಾ? ಆ ಮನುಷ್ಯನ ಬದುಕಿನ ಮೂಲ ಆಶಯ, ಮನುಷ್ಯನ ಎಲ್ಲ ಕಲೆಗಳ ತಾಯಿ ಬೇರು ಜಾನಪದ ಅಂತ ನಾವು ತಿಳ್ಕೊಂಡಿದ್ದೀವಿ. ಆ ಒಂದು ಉದ್ದೇಶಕ್ಕೋಸ್ಕರನೇ ದೂರದ ಉಡುಪಿವರೆಗೂ ತಮ್ಮ ಈ ಚಂಡಿಕಳದ ಗ್ರಾಮದವರೆಗೂ ಜನಪದ ಸಿರಿ ಮತ್ತು ತಂಡ ಹುಡುಕ್ತಾ ಬಂದಿದ್ದು, ತಮ್ಮ ಪರಿಚಯವನ್ನು ನಾಡಿಗೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಸರ್. ತಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಜನಪದ ಸಿರಿಯೊಟ್ಟಿಗೆ ಕೂತು ಮಾತಾಡಬೇಕು ಅಂತ ಮನಸ್ಸು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ ಸರ್. ಧನ್ಯವಾದ. ಅದೇ ರೀತಿ ದೂರದ ಬೆಂಗಳೂರಿನಿಂದ ನಿಮ್ಮ ತಂಡವನ್ನು ನಮ್ಮ ಈ ಹಳ್ಳಿಗೆ ಕರ್ಕೊಂಡು ಬಂದು ನಮ್ಮಂತಹ ಜನಪದ ಕಲಾವಿದರನ್ನು ಪರಿಚಯಿಸ್ತಿದ್ದೀರಿ. ಜೊತೆಗೆ ಜನಪದಕ್ಕೆ ತುಂಬ ಪ್ರೋತ್ಸಾಹ ನೀಡುವಂಥ ಜನಪದ ಸಿರಿ ಈ ಕನ್ನಡ ಚಾನಲ್ಗೆ ನನ್ನ ಪರವಾಗಿ, ನಮ್ಮ ಊರಿನ ಎಲ್ಲರ ಪರವಾಗಿ, ಜನಪದ ಕಲಾವಿದರ ಪರವಾಗಿ ಮತ್ತು ನಿಮಗೂ, ಕಾಂತರಾಜ್ ಸರ್ಗೂ, ಕಾರ್ತಿಕ್ ಸರ್ಗೂ, ಹಾಗೂ ನನಗೆ ನಿಜವಾಗಿ ನಮ್ಮ ಕಾಂಟ್ಯಾಕ್ಟ್ ಆದ ಶ್ರೀನಿವಾಸ್ ಸರಿಂದ ಸಂಪರ್ಕ. ಹಾಗಾಗಿ ನಿಮಗೆಲ್ಲರಿಗೂ, ನಿಮ್ಮ ತಂಡಕ್ಕೆ ಎಲ್ರಿಗೂ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ ಸರ್. ಜನಪದ ಸಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜನಪದ ಕಲೆ ಬೆಳಿಬೇಕು, ಉಳಿಬೇಕು, ಕಲಿಬೇಕು ಅಂತ ನಿಟ್ಟಿನಲ್ಲಿ ಎಲ್ಲರೂ ಈ ಯೂಟ್ಯೂಬನ್ನು ನೋಡಿ ಈ ಜನಪದ ಸಿರಿಗೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳು. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಮೂಲೆಗಳಲ್ಲಿರ್ತಕ್ಕಂಥ ಜಾನಪದ ಮುತ್ತುಗಳನ್ನು, ಜಾನಪದ ರತ್ನಗಳನ್ನು ತಮ್ಮ ಮುಂದೆ ತಂದು ಇಡ್ತಾ ಇರ್ತಕ್ಕಂಥ ಜನಪದ ಸಿರಿ ಯೂಟ್ಯೂಬ್ ಚಾನಲ್ಗೆ ಸಹಕರಿಸೋದನ್ನ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ, ಮತ್ತೊಬ್ಬ ಜಾನಪದ ಕಲಾವಿದನೊಟ್ಟಿಗೆ ಆತನ ಬದುಕನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಎಂದಿನಂತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜನಪದ ಸಿರಿ ಕನ್ನಡ. ನಮಸ್ಕಾರ.